ಸರ್, ಈಗ ನಿಮ್ಮದು ಆರ್ಗ್ಯಾನಿಕ್ ಚಾಕ್ಲೇಟ್ ಅಂತ ಹೇಳಿದಿರಿ. ಹಾಂ, ನೀವು ಅಂದರೆ ಇದು ಹಾಳಾಗದಾಗೆ, ಅದು ಈಗ ಹಾಳಾಗದೇ ಇರುವುದು ಹೇಗೆ ಅಂತ. ಈಗ ನಾವು ಯಾವುದೇ ಒಂದು ಹಲ್ವಾ ಮಾಡಿದರೆ, ಮೈಸೂರು ಪಾಕ್ ಮಾಡಿದರೆ, ಅದೆಲ್ಲ ಒಂದು ತಿಂಗಳಲ್ಲಿ ಎಲ್ಲ ನಿಮಗೆ ಗೊತ್ತು ವಾಸನೆ ಬರ್ತದೆ. ಇದೀಗ ನೀವು ಬಹುಶಃ ಶೆಲ್ಫ್ ಲೈಫ್ 6 ತಿಂಗಳು 1 ವರ್ಷ ಇರ್ಬೋದು ಅಲ್ವಾ? ಹೌದು. ಅದು ಹೇಗೆ, ಎಷ್ಟು ಸಮಯ ಉಂಟು ಶೆಲ್ಫ್ ಲೈಫು, ಮತ್ತು ಏನು ಕಾರಣ ಹಾಗೆ ಉಳಿಲಿಕ್ಕೆ ಅಂತ? ಇದು ಆರ್ಗ್ಯಾನಿಕ್ ಚಾಕ್ಲೇಟ್ ಅಂದರೆ ಇದರಲ್ಲಿ ನಾನು ಆರ್ಗ್ಯಾನಿಕ್ ಸರ್ಟಿಫೈಡ್ ಚಾಕ್ಲೇಟ್ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದೇ ಕೆಮಿಕಲ್ ಟ್ರೀಟ್ಮೆಂಟ್ ಆಗೋದಿಲ್ಲ, ಅಂದರೆ ನ್ಯಾಚುರಲಿ ಪ್ರೋಸೆಸ್ ಆಗ್ತದೆ. ನಾನು ಆಲ್ಕಲೈಸ್ ಪ್ರೋಸೆಸ್ ಅಂತ ಮಾಡ್ತಾರೆ. ಅದರಲ್ಲಿ ಏನಂದರೆ ಕಹಿಯನ್ನು ತೆಗೆಯೋದು. ಆ್ಯಸಿಡಿಕ್ ಇನ್ ನೇಚರ್, ಕೊಕ್ಕೋ ಆ್ಯಸಿಡಿಕ್ ಇನ್ ನೇಚರ್, ಅಂದರೆ ಅದರ pH ಅಂಶ 4, 5 ಕೆಳಗೆ ಇರುತ್ತೆ. ಚಾಕ್ಲೇಟಿಗೆ ಮಾಡುವಾಗ ಅದನ್ನು ಆಲ್ಕಲೈಸ್ ಮಾಡಿ 6.3, 6.5ಕ್ಕೆ ತಂದು ಅದರ ಕಹಿ ಮತ್ತು ಅದರ ಸ್ಮೆಲ್ಲನ್ನು ತೆಗೆದು ಮಾಡುವಂಥದ್ದು ಚಾಕ್ಲೇಟ್. ಮತ್ತು ಚಾಕ್ಲೇಟ್ ಮಾಡಿದಾಗ ಬರೀ ಕೊಕ್ಕೋ ಅದಕ್ಕೆ ಶೆಲ್ಫ್ ಲೈಫ್ ಇಲ್ಲ, ಅದು 1 ವರ್ಷ ಕೂಡ ಉಳಿತದೆ. ನಾವು ಯಾವಾಗ ಅದಕ್ಕೆ ಬೇರೆ ಇಂಗ್ರೀಡಿಯೆಂಟ್ ಹಾಕ್ತೇವೆ ಆವಾಗ ಅದರ ಶೆಲ್ಫ್ ಲೈಫ್ ಕಡಿಮೆ ಆಗ್ತದೆ. ನಾವು ಹಾಲು ಮಿಲ್ಕ್ ಪೌಡರ್ ಹಾಕಿದೆ ಅಂತ ಇಟ್ಕೊಳ್ಳಿ, ಆವಾಗ ಅದರ ಶೆಲ್ಫ್ ಲೈಫ್ ಕಡಿಮೆ ಆಗುತ್ತೆ. ಆವಾಗ ಅದಕ್ಕೆ ಸ್ಟೆಬಿಲೈಸರ್ಸ್ ಬೇಕು. ಅಂದರೆ ಅದನ್ನು ಉಳಿಸಬೇಕಂತ ಇದ್ದರೆ ಎಡಿಷನಲ್ ಸ್ಟೆಬಿಲೈಸರ್ಸ್ ಹಾಕಿದೆ, ಎಮಲ್ಸಿಫೈರ್ಸನ್ನು ಆ್ಯಡ್ ಮಾಡ್ತಾರೆ. ನಾವು ಈಗ ಬೆಲ್ಲ ಹಾಕ್ತೇವೆ, ಬೆಲ್ಲ ಕೂಡ ಶೆಲ್ಫ್ ಲೈಫ್ ಕಡಿಮೆ. ನೀವು ಸಕ್ಕರೆಗೆ ನೋಡಿದರೆ, ಬೆಲ್ಲಕ್ಕೆ ನೋಡಿದರೆ ಕಡಿಮೆ. ನೀವೊಂದು ಕರಡಿಗೆಲ್ಲಿ ಸಕ್ಕರೆ ಹಾಕಿದರೆ ಸಕ್ಕರೆ ಹಾಗೇ ಇರುತ್ತೆ. ಬೆಲ್ಲ ಅದು ನೀರಾಗ್ಬೋದು, ಅದರ ಸ್ಮೆಲ್ ಚೇಂಜ್ ಆಗ್ಬೋದು. ಪ್ಯೂರ್ ಚಾಕ್ಲೇಟ್ ಮಾಡಿದಾಗ ಬರೀ ಕೊಕ್ಕೋ 100% ಡಾರ್ಕ್ ಚಾಕ್ಲೇಟ್ ತಗೊಂಡ್ರೆ ಅದು 1 ವರ್ಷ ಆದರೂ ಏನೂ ಆಗೋದಿಲ್ಲ. ನಾವು ಬೆಲ್ಲ ಯೂಸ್ ಮಾಡೋ ಕಾರಣ ಅದನ್ನು ನಾವು ಪ್ರಾಕ್ಟಿಕಲಿ 6 ತಿಂಗಳು ಇಟ್ಟು ಅದು 8 ತಿಂಗಳ ತನಕ ಬರ್ತದೆ. 6 ತಿಂಗಳ ತನಕ ನಾವು ಕೊಟ್ಟಿರುವಂಥ ಶೆಲ್ಫ್ ಲೈಫ್. ಹಾಗೆ ಕೊಕ್ಕೋ ಬಟರು ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡಲಿಕ್ಕೆ. ಯಾವಾಗ ಮಿಲ್ಕ್ ಕಂಟೆಂಟು, ವೆನಿಲಾ ಎಸೆನ್ಸ್, ಆರ್ಟಿಫಿಷಿಯಲ್ ಆ್ಯಡ್ ಮಾಡ್ತೇವೆ, ಪಾಮ್ ಆಯಿಲ್ ಆ್ಯಡ್ ಮಾಡ್ತಾರೆ, ಆವಾಗ ಅದರ ಶೆಲ್ಫ್ ಲೈಫಿಗೆ ಇಂಪ್ಯಾಕ್ಟ್ ಆಗ್ತದೆ. ಅದಕ್ಕೋಸ್ಕರ ಸ್ಟೆಬಿಲೈಸರ್ಸನ್ನು ಯೂಸ್ ಮಾಡ್ತಾರೆ.